ಬಾರಯ್ಯ ನೀನು ವೆಂಕಟರಾಯ ನಡೆದು ಬಾರಯ್ಯ ನೀನು ವೆಂಕಟರಾಯ ನಡೆದು ಬಾರಯ್ಯ ನೀನು ನಡೆದು ಬಾರಯ್ಯ ಭವಕಡಲಿಗೆ ಕುಂಭ ಸಂಭವ ನಡೆದು ಬಾರಯ್ಯ ಭವಕಡಲಿಗೆ ಕುಂಭ ಸಂಭವ ಸಡಗರದಿಂದ ಮೆಲ್ಲಡಿಯ ನೀಡುತ್ತ ಬೇಗ ಸಡಗರದಿಂದ ಮೆಲ್ಲಡಿಯ ನೀಡುತ್ತ ಬೇಗ ಎಡಬಲದಲ್ಲಿ ನಿನ್ನ ಮಡೆದರೆಂದೊಪ್ಪುತ ತಡ ಮಾಡದೆ ಬಾ ಮೃಡಸಕ ವೆಂಕಟ ಎಡಬಲದಲ್ಲಿ ನಿನ್ನ ಮಡೆದರೆಂದೊಪ್ಪುತ ತಡ ಮಾಡದೆ ಬಾ ಮೃಡಸಕ ವೆಂಕಟ ನಡೆದು 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 ಬಾರಯ್ಯ ನೀನು ವೆಂಕಟರಾಯ ನಡೆದು ಬಾರಯ್ಯ ನೀನು ವಿಜಯದಶಮಿ ಆಶ್ವೀಜ ಮಾಸ ಶುದ್ಧದಲ್ಲಿ ನಿಜ ರಥರೂಢನಾಗಿ ಸುಜನಿರೆಂದೊಡಗೂಡಿ ವಿಜಯದಶಮಿ ಆಶ್ವೀಜ ಮಾಸ ಶುದ್ಧದಲ್ಲಿ ನಿಜ ರಥರೂಢನಾಗಿ ಸುಜನರಿಂದೊಡಗೂಡಿ ಗಜಹಂಸ ಮಯೂರ ದ್ವಿಜ ಸಿಂಗ ಸಾರಂಗ ಮಜ ಭಾಪುರೆಯನಲು ತ್ರಿಜಗವು ತಲೆದೂಗೆ ಗಜಹಂಸ ಮಯೂರ ದ್ವಿಜ ಸಿಂಗ ಸಾರಂಗ ಮಜ ಭಾಪುರೆಯನಲು ತ್ರಿಜಗವು ತಲೆದೂಗೆ ಅಜನು ಸ್ತುತಿಯ ಮಾಡೆ ರುಜುಗಣ ದೀಪ ಪಾಡೆ ಗಜಮುಖನಯ್ಯನು ನಿಜನಂದದಲ ಭುಜಗ ಶ್ರೇಷ್ಠ ದ್ವಿಜ ರಾಜರು ಜಯವೆನ್ ಭುಜನ ಹೃದಯ ಮೆಟ್ಟಿ ರಜತ ಮಕಳೆಯುತ ನಡೆದು ಬಾರಯ್ಯ ನೀನು ಅಜನು ಸ್ತುತಿಯ ಮಾಡೆ ರುಜುಗಣ ದೀಪ ಪಾಡೆ ಗಜಮುಖನಯ್ಯನು ನಿಜನಂದದಲ ಭುಜಗ ಶ್ರೇಷ್ಠ ದ್ವಿಜ ರಾಜರು ಜಯವೆನ್ ಭುಜನ ಹೃದಯ ಮೆಟ್ಟಿ ರಜತ ಮಕಳೆಯುತ ನಡೆದು ಬಾರಯ್ಯ ನೀನು ವೆಂಕಟರಾಯ ನಡೆದು ಬಾರಯ್ಯ ನೀನು ದಕ್ಷಿಣ ದಿಕ್ಕಿನಲ್ಲಿ ರಾಕ್ಷಸ ಸಮೂಹ ಒಂದಕ್ಷೋಹಿಣಿ ಬಲ ನಿನ್ನುಪೇಕ್ಷೆ ಮಾಡುತ್ತಲಿರೆ ದಕ್ಷಿಣ ದಿಕ್ಕಿನಲ್ಲಿ ರಾಕ್ಷಸ ಸಮೂಹ ಒಂದಕ್ಷೋಹಿಣಿ ಬಲ ನಿನ್ನುಪೇಕ್ಷೆ ಮಾಡುತ್ತಲಿರೆ ಪಕ್ಷಿ ವಾಹನ ದೇವ ನೀನಾಕ್ಷಣದಿ ಖಳರ ಶಿಕ್ಷಿಸಿ ಸುಜನರ ರಕ್ಷಿಸಿ ಮೆರೆದೆ ಪಕ್ಷಿ ವಾಹನ ದೇವ ನೀನಾಕ್ಷಣದಿ ಖಳರ ಶಿಕ್ಷಿಸಿ ಸುಜನರ ರಕ್ಷಿಸಿ ಮೆರೆದೆ ತಕ್ಷಕನರನನು ಭಕ್ಷಿಸ ಬರುತ್ತಿರ ಈಕ್ಷಿಸಿ ತಕ್ಷಣ ರಥನೆಲ್ಲ ಕೊತ್ತಿದೆ ಲಕ್ಷ್ಮೀಶನ ಅಕ್ಷಯ ಫಲದಾಯಕ ಕುಕ್ಷಿಯೊಳಗೆ ಜಗ ರಕ್ಷಿಪ ವಿಶ್ವನೆ ನಡೆದು ಬಾರಯ್ಯ ನೀನು ತಕ್ಷಕನರನನು ಭಕ್ಷಿಸ ಬರುತ್ತಿರ ಈಕ್ಷಿಸಿ ತಕ್ಷಣ ರಥನೆಲ್ಲ ಕೊತ್ತಿದೆ ಲಕ್ಷ್ಮೀಶನ ಅಕ್ಷಯ ಫಲದಾಯಕ ಕುಕ್ಷಿಯೊಳಗೆ ಜಗ ರಕ್ಷಿಪ ವಿಶ್ವನೆ ನಡೆದು ಬಾರಯ್ಯ ನೀನು ವೆಂಕಟರಾಯ ನಡೆದು ಬಾರಯ್ಯ ನೀನು
ಅಂಬುಜ. ಈ ಸುಯತೀಂದ್ರರು ಯಾರು? ಇವರಿಗೆ ಸರಸ್ವತೀ ದೇವಿಯು ಹಾಗೂ ಮೂಲರಾಮನು ಯಾವ ರೀತಿ ಅನುಗ್ರಹವನ್ನು ಮಾಡಿದ್ದಾರೆ, ಯಾತಕ್ಕಾಗಿ ಮಾಡಿದ್ದಾರೆ ಎಲ್ಲವನ್ನು ತಿಳಿದುಕೊಳ್ಳೋಣ ಬನ್ನಿ. ಸುಯತೀಂದ್ರ ತೀರ್ಥರು ಸುಮಾರು ವರ್ಷಗಳ ಹಿಂದೆ ಮಂತ್ರಾಲಯದಲ್ಲಿ ರಾಯರ ಹಾಗೂ ಮೂಲರಾಮರ ಪೂಜೆಯನ್ನು ಮಾಡಿದ್ದಾರೆ. ರಾಯರಿಗೆ ಸರಸ್ವತೀ ದೇವಿಯು ಕನಸಿನಲ್ಲಿ ಬಂದು ವಿಶೇಷವಾದ ಜ್ಞಾನದ ಸಂಪತ್ತನ್ನು ಕರುಣಿಸಿದ್ದರು. ಅದೇ ರೀತಿಯಾಗಿ ಸುಯತೀಂದ್ರರಿಗೆ ರಾಯರು ಮೂಲರಾಮನ ಅನುಗ್ರಹದಿಂದ ಅಪಾರವಾದ ಅಖಂಡವಾದ ಜ್ಞಾನ ಸಂಪತ್ತನ್ನು ಹಾಗೂ ವಾಕ್ಸಿದ್ಧಿಯನ್ನು ಕರುಣಿಸಿದ್ದಾರೆ. ಇವರು ಆ ಜ್ಞಾನದ ಸಂಪತ್ತಿನಿಂದ ಸುಮಾರು 2000 ಬಾರಿ ಭಾಗವತವನ್ನು ಪ್ರವಚನ ಮಾಡಿದ್ದಾರೆ. ರಾಮಾಯಣವನ್ನು, ಮಹಾಭಾರತವನ್ನು ಲೆಕ್ಕವಿಲ್ಲದಷ್ಟು ಬಾರಿ ಪ್ರವಚನ ಮಾಡಿದ್ದಾರೆ. ರಾಯರ ಪ್ರಾರ್ಥ ಸಂಕಲ್ಪ ಗದ್ಯ ಹಾಗೂ ಸುಂದರಕಾಂಡವನ್ನು ಹಾಗೂ ಲಕ್ಷ್ಮೀ ಶೋಭಾನೆಯನ್ನು ಹಾಗೂ ಶ್ರೀನಿವಾಸ ಕಲ್ಯಾಣವನ್ನು ಬಹಳಷ್ಟು ಬಾರಿ ಜ್ಞಾನದ ಸಂಪತ್ತಿನಿಂದ ಪ್ರವಚನ ಮಾಡಿದ್ದಾರೆ. ಇವರ ನಾಲಿಗೆಯ ಮೇಲೆ ತಾಯಿ ಶಾರದಾಂಬೆಯು ಸದಾ ನಲಿದಾಡುತ್ತಿರುತ್ತಾಳೆ. ಇವರ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಕುಣಿದು ನಲಿದಾಡುತ್ತಿರುತ್ತಾಳೆ. ಇವೆಲ್ಲವೂ ರಾಯರ ಹಾಗೂ ಮೂಲರಾಮನ ಮಹಿಮೆಯೆಂದೇ ಶ್ರೀ ಗುರುಗಳು ಹೇಳುತ್ತಿರುತ್ತಾರೆ.